ದಯವಿಟ್ಟು ಒಂದಿಷ್ಟು ಚೇರ್ ಕುರ್ಚಿಗಳ ವ್ಯವಸ್ಥೆ ಮಾಡಿಕೊಡಿ. ಎಲ್ಲ ಒಂದೇ ಕಡೆ ಇದ್ದೀರಿ, ದಯಮಾಡಿ ಈ ಕಡೆ ಬನ್ನಿ. ರವಿ, ಸ್ವಲ್ಪ ಜನ ಈ ಕಡೆ ಕಳಿಸಿ. ಅಲ್ಲ, ಸಾಂಗ್ ಆಫ್ ಮಾಡಿ. ಪ್ರೇಕ್ಷಕರು ದಯವಿಟ್ಟು ಇಲ್ಲಿ ಕ್ಯಾಮ್ರಾ ಹತ್ರ ಸಹಕರಿಸಬೇಕು. ರೋಡ್ ಸೈಡ್ ಇರುವಂತ ಕ್ಯಾಮ್ರಾ ಆ ಭಾಗದಲ್ಲಿ ಪ್ರೇಕ್ಷಕರು ತೆರವುಗೊಳಿಸಬೇಕಲ್ಲಿ. ಬೆಂಗಳೂರಿನ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಓವರ್ ಟು ಕಾಮೆಂಟೇಟರ್ಸ್. ತಕ್ಷಣ ರೆಡಿ ಮಾಡ್ಕೊಳ್ಬೇಕಾದ ಕೇಳಿಕೊಳ್ತಾ ಇದ್ದೀವಿ. ಹಿರಿಯ ಕ್ರಿಕೆಟ್ ಬೆಂಗಳೂರು ಕ್ರೀಡಾಪಟು ಒಂದು ನಿಮಿಷ ಅಣ್ಣ, ಮಹೇಶ್ ಅಣ್ಣ ಅವರು ಆಗಮಿಸಿದ್ದಾರೆ. ದಯಮಾಡಿ, ಎಲ್ಲಿದ್ದಾರೆ ಮಹೇಶ್ ಅಣ್ಣ? ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮಹೇಶ್ ಅಣ್ಣ ಅವರು ನಮಗೆಲ್ಲ ಕ್ರಿಕೆಟ್ ಕಲಿಸಿದವರು ಅಂದರೆ ತಪ್ಪಾಗ್ಲಾರ್ದು. ಮಹೇಶ್ ಅಣ್ಣ ಅವರು ಅಲ್ಲ, ದಯಮಾಡಿ ವೇದಿಕೆಗೆ ಬನ್ನಿ. ಹಲೋ ಮಿಚ್ ಗುಡ್ ಮೊದಲು ಕಾಶಿಫ್ ಅವರಿದ್ದಾರೆ. ಲೆಸನ್ ಪ್ಲೇಯರ್ ಟೈಮರ್ ಆನ್ ಮಾಡಬೇಕು. 14 ನಿಮಿಷದೊಳಗೆ ಮುಗಿಸ್ಬೇಕಂತ ಕೇಳಿಕೊಳ್ತಾ ಇದ್ದಾರೆ ಸಂಘಟಕರು. ಈ ಪಂದ್ಯಾಟವನ್ನ ಲೇಟ್ ಮಾಡಿದ್ರೆ ಒಂದು ಆಟಗಾರ ಹೊರಭಾಗವನ್ನು ಕಾಣ್ತಾರೆ. ಈ ರೀತಿ ಒಂದು ಸಂಘಟಕರ ಸೂಚನೆಗಳು ಬರ್ತಾ ಇದೆ. ತರುಣ್ ಶೆಟ್ಟಿ ಅವರು ಕೂಡ ಪಂದ್ಯಾಟವನ್ನು ಆಡ್ತಾರೆ. ಟೂರ್ನಮೆಂಟ್ನ ರೂವಾರಿಗಳು 1996ರಲ್ಲಿ ಆರಂಭವನ್ನು ಕಂಡಿರುವ ಸಂಸ್ಥೆ. 28 ವರ್ಷದ ಇತಿಹಾಸದ ತಂಡ. ಹಲವು ಏಳು ಬೀಳುಗಳನ್ನು ಕಂಡರೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ರೂವಾರಿಗಳು ಕೂಡ ತರುಣ್ ಶೆಟ್ಟಿ ಅವರಿಗೆ ಮೊದಲಾಗಿ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಬಾಂಡ್ 11 ಶಿವಮೊಗ್ಗದ ಪರವಾಗಿ. ಎಸ್ಗಾರಿಕೆಯಲ್ಲಿ ಮದನ್, ಶಿವಮೊಗ್ಗ ಜಿಲ್ಲೆ ಮಾತರ್ವ ಬಾಕ್ಸಿನ ಅನುಭವಿ ಆಟಗಾರ, ಟ್ರಂಪ್ ಕಾರ್ಡ್ ಬೌಲರ್ ಗಿಚ್ಚೋ ಬಾಯ್ಸಿನ ಪರವಾಗಿ. ಸ್ಕೋರ್ ರೆಡಿ, ಟೈಮರ್ ಆನ್ ಮಾಡಬೇಕು. ಜಯ ಕರ್ನಾಟಕದ ಅನುಭವಿ ಆಟಗಾರರು ಕೂಡ ಸಚಿನ್ 11ನ ಆಟಗಾರ ಡಿಂಕೋರು ಶೈಕಲಿ. ಮೊದಲ ಚೆಂಡು, ಲೇಟ್ ಕಟ್ ಶಾಟ್ ಕಲಿಸಿದ್ರು ಯಶವಂತ. ಬ್ಲಾಕ್ ಥಂಡರ್ಸಿನ ಅನುಭವಿ ಆಟಗಾರ ಯಶವಂತ ಯಶು ಈ ಬಾರಿ ಮೊದಲ ಹಂತದಲ್ಲಿ ಬೌಂಡ್ರಿ ಅಡ್ಡಾಯಿಸ್ತಾ ಇದ್ದಾರೆ. ಟೈಮ್ ಆನ್ ಮಾಡಿ ಅಣ್ಣ. ಅಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಪ್ರೋತ್ಸಾಹಕರು ಎಲ್ಲರೂ ಕೂಡ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್. ಮೂರನೇ ಬಾರಿಗೆ ಮದನ್ ಎಸ್ಗಾರಿಕೆಯಲ್ಲಿ ಲೆಫ್ಟಿ ಎಡಂಚಿ ಬೌಲರ್. ಬಹಳಷ್ಟು ಮತ್ತೆ ವೇಗದ ಚೆಂಡು, ಅತಿ ವೇಗದ ಚೆಂಡು ದಾಖಲಿಸಿದ. ಚೆಂಡ ತಿರುಗಿಸಿ ಬಲ್ಲದ ಬೌಲರ್ ಕೂಡ ಮದನ್ ಈ ಬಾರಿ ಈ ಹಂತದಲ್ಲಿ ಒಂದು ಸ್ಟ್ರೈಕ್. ಪದೇ ಪದೇ ರೊಟೇಟ್ ಮಾಡಬೇಡಿ, ಚರ್ಚೆಗೆ ಅವಕಾಶ ಇಲ್ಲ. ಒಂದು ಬಾರಿ ಮಾತ್ರ ಅವಕಾಶ ಇದೆ. ಲೆಫ್ಟಿ ಮದನ ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ಗಾರಿಕೆಯನ್ನ ಮೊದಲ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಶಿವಮೊಗ್ಗ 9 ಪರವಾಗಿ, ಗಿಚ್ರೋ ಪರವಾಗಿ ಆಡಿದಂತ ಅನುಭವಿ ಆಟಗಾರ ಟ್ರಂಪ್ ಕಾರ್ಡ್ ಬೌಲರ್ ಲೆಫ್ಟಿ ಮದನ ಬಾರಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ. ವೇಗದ ಚೆಂಡು ಕ್ಲೋಸ್ ಆಗಿ ಬೀಳುತ್ತಾ ಇದೆ. ಯಶಸ್ವಿ ಓವರ್. ಲಾಸ್ಟ್ ಬಾಲ್ ರಿಮೈನಿಂಗ್. ಈ ಹಂತವನ್ನು ಕಾಣ್ತಾ ಇದೆ. ಕೊನೆ ಚೆಂಡು ಬಾಕಿ ಉಳಿಸ್ತಾ ಇದ್ದಾನೆ ಲೆಫ್ಟಿ ಮದನ.
ಬಹಳ ಶುದ್ಧ ಬರ್ತೇವೆ ಹೊಡೆತ ಬೋನಸ್ ಬ್ಯಾಟ್ ಡ್ರೈವರ್ ಮಾಡಿದ್ರು. ಒಂದು ಹಂತದಲ್ಲಿ ಚೇತು ಬೌಂಡ್ರಿ ಅಡ್ಡಾಯಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕಾಣುತ್ತೆ. ಡಿಂಕು ದಾಂಡಲಿ ಚುಮ್ತಾ ಇದೆ. ಫಸ್ಟ್ ಬೌಂಡ್ರಿ, ಮೊದಲ ಬೌಂಡ್ರಿಯ ಸೇರ್ಪಡೆ ಬಾರಿ. And off over number 1 score 4 for no loss of wickets. ಮೇಶಾಮ್ ಬಾಂಡ್ 11 ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ಆಟಗಾರ, ಅನುಭವಿ ಆಟಗಾರ ಮೇಶಾಮ್. ಕಳೆದ ಋತುವಿನಲ್ಲಿ ಫ್ರೆಂಡ್ಸ್ ಅನ್ನುವ ಸಂಸ್ಥೆ 3 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸಿದ್ರು. ಪಂದ್ಯದ ಒಳಭಾಗದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಸೈಕಲ್ ಅನ್ನು ಪಡ್ಕೊಂಡ ಏಕಮಾತ್ರ ಆಟಗಾರ ಮೇಶಾಮ್. ಶಾರ್ಟ್ ರೈಸಿಂಗ್ ಡೆಲಿವರಿ ಬಾರಿ ಶಾರ್ಟ್ ಆಗಿತ್ತು. ಚೆಂಡಿನ ಲಾಭ, ಬೌಂಡ್ರಿ. ಗೌತಮ್ ವಾಲ್ಮೀಕಿ ಕ್ರಿಕೆಟರ್ಸಿನ ಅನುಭವಿ ಆಟಗಾರರು ಲೆಗ್ ಲೈನ್ಸ್ ಅನ್ನ ಮಾಡಿದ್ರು. ಬಹಳ ಅತ್ಯುತ್ತಮ ರೀತಿಯಿಂದ ವಿಕೆಟ್ ಕೀಪಿಂಗ್ ಸಾಕ್ತಾ ಇದೆ ಕಾಶಿಫ್ ಬಾಯ್. ಶಿವಮೊಗ್ಗ ಜಿಲ್ಲೆ ಲೆಜೆಂಡ್ ಪ್ಲೇಯರ್, KSPL ಆಡುವಂತ ಆಟಗಾರರು ಕೂಡ ಶಿವಮೊಗ್ಗ ಟೈಗರ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾರೆ. ಕಾಶಿಫ್ ಬಾಯ್ ಗುಡ್ಡ ಹಿಂಭಾಗದಲ್ಲಿ ಈ ಹಂತದಲ್ಲಿ ಮೇಶಾಮ್ ಓಟವನ್ನು ಬಿಡ್ಕೊಡ್ತಾ ಇದ್ದಾರೆ. ಮತ್ತೆ ಸಾರಿಕೆಯಲ್ಲಿ ತಾಣದ ಒಟ್ಟು ಮೊತ್ತ 9 ಓಟಗಳ ಸಂಖ್ಯೆ ಬಾರಿ 9ಕ್ಕೆ ತಲುಪ್ತಾ ಇದೆ. ಸುರಕ್ಷಿತ ಆಟ, ಬಹಳ ಶತಮೃತಿಯಿಂದ ಕ್ಷೇತ್ರರಕ್ಷಣೆ ಮಾಡಿದ್ರು. ಯಶವಂತ ಮತ್ತ ಬೌಂಡ್ರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. ಬ್ಲ್ಯಾಕ್ ಥಂಡರ್ಸಿನ ಅನುಭವಿ ಆಟಗಾರ ಯಶವಂತ. ಕ್ಯಾಮ್ರಾ ಡಿಸ್ಟರ್ಬೆನ್ಸ್ ಮಾಡಬೇಡಿ ದಯವಿಟ್ಟು, ಅಲ್ಲಿ ತೆರಗೊಳಿಸಬೇಕು. ರೋಡ್ ಸೈಡ್ ಅಲ್ಲಿ ಇರುವಂತ ಕ್ಯಾಮ್ರಾ ಹತ್ರ ದಯವಿಟ್ಟು ಪ್ರೇಕ್ಷಕರು ತೆರಗೊಳಿಸಿ. ವೇಗದ ಚೆಂಡು ಬಹಳ ಸೂಕ್ತ ಬರುತ್ತಿದೆ. ಈ ಹಂತದಲ್ಲಿ ಮೇಶಾಮ್ ದಾಖಲಿಸಿದ್ರು. ಶಿವಮೊಗ್ಗ ಜಿಲ್ಲೆ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮ್ಯಾನ್ ಆಫ್ ದ ಸೀರೀಸ್ ಸೈಕಲ್ ಪಡ್ಕೊಂಡಿರುವಂತ ಏಕಮಾತ್ರ ಆಟಗಾರ ಮೇಶಾಮ್. ಲಾಸ್ಟ್ ಬಾಲ್, ರೂಲ್ಸ್ ಬ್ರೇಕ್ ಹೊಡೆತ ಬರೀ. ಬನ್ನಿ, ನಮ್ಮ ಆಡಿಯನ್ಸ್ ಕವರ್ ಮಾಡಬೇಕು ಕ್ಯಾಮೆರಾ ಪ್ಲೀಸ್. ಹಾಯ್ ಎಲ್ರು, ಹಾಯ್. ಸೌಂಡೇ ಇಲ್ಲ ಅಂತ ಬಿರಿಯಾನಿ ತಿಂದವ್ರು ಜೋರಾಗಿ ಮಾತಾಡ್ಬೇಕು ಇವತ್ತು. ಸರಿ, ಬಿರಿಯಾನಿ ತಿಂದಿದ್ದೀರಾ? ಮೋಹನ್ ಏನ್ ಹೇಳ್ತೀನಿ ಸರ್ ಈ ಮ್ಯಾಚ್ ಬಗ್ಗೆ? ಚೆನ್ನಾಗಿದೆ ಮ್ಯಾಚ್. ಚೆನ್ನಾಗಿದೆ ಅಂತ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲ್ಲ, ಬೇರೆ ಏನಾದ್ರು ಹೇಳ್ಬೇಕು. ಬೇರೆ ಏನು ಹೇಳಲಿ? ನೀವು ಕೂಡ ಇವಾಗ ಶಿವಮೊಗ್ಗಕ್ಕೆ ತುಂಬಾ ಸಲ ಬಂದಿದ್ದೀರಿ. ಈ ಟೂರ್ನಮೆಂಟ್ 13 ಬಾರಿ ಯಶಸ್ಸನ್ನ ಕಂಡ ಬಳಿಕ 14ನೇ ಬಾರಿ ಟೂರ್ನಮೆಂಟ್ ನಿಮಗೆ ಹೇಗೆ ಅನ್ಸುತ್ತೆ ಸರ್? ನೀವು ಆಡಿದ್ದೀರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಕರ್ನಾಟಕದಲ್ಲೇ ಇದೆ ಮೊದಲನೇ ಬಾರಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಯಾರು ಇದುವರೆಗೂ ಈ ಥರ ಟೂರ್ನಮೆಂಟ್ ಮಾಡಿಲ್ಲ, ಇಡೀ ಕರ್ನಾಟಕದಲ್ಲೇ ಮಾಡಿಲ್ಲ. ಸೊ ಇದು ಒಂದು ದೊಡ್ಡ ಮಟ್ಟದ ಯಶಸ್ಸು ಕಾಣುತ್ತೆ ಖಂಡಿತವಾಗ್ಲೂ. ಆಮೇಲೆ ತರುಣ್ ಶೆಟ್ಟಿ ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದು ಇದು. ಅವರು ಮೋಸ್ಟ್ಲಿ ನೆಕ್ಸ್ಟು ಬೆಂಗಳೂರಲ್ಲೂ ಈ ಥರ ಕಟ್ಔಟ್ ಬೀಳ್ಬೋದು ಅನ್ಸುತ್ತೆ. ಖಂಡಿತವಾಗಿ ಜೋರ ಚಪ್ಪಲ್ ಹೊಡಿರಿ. ಅವ್ರ ಮನಸ್ಸು ಮಾಡಿದ್ರೆ ಇನ್ನು ದೊಡ್ಡ ಮಟ್ಟದ ಪಂದ್ಯಾಟವನ್ನು ನಡೆಸುವಂತ ಇರಾದೆ ಇದೆ. ಕಮಲ್ ಲೆಫ್ಟಿ ಮದನ್, ವೇಗದ ಚೆಂಡು ಓಟವನ್ನ ಬಿಡ್ಕೊಡ್ತಾ ಇಲ್ಲ. ಟ್ರಂಪ್ ಕಾರ್ಡ್ ಬೌಲರಿ ಬಾರಿ ಲೆಫ್ಟಿ ಮದನ್ ಬಾರಿ ಬಹಳಷ್ಟು ಉತ್ತಮ ರೀತಿಯಿಂದ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗ ಕಾಣ್ತಾ ಇದೆ. ಬೌಂಡ್ರಿ, ಡೆಂಕು ದಾಂಡಲಿ ಚುಮ್ತಾ ಇದೆ. ಸೆಕೆಂಡ್ ಬೌಂಡ್ರಿ ಬಾರಿ ಮಿಡ್ ಆಫ್ ಹೊರಭಾಗವನ್ನು ಕಾಣ್ತಾ ಇದೆ. ಭರ್ಜರಿ ಹೊಡೆತ, ಬೌಂಡ್ರಿ. ಲೆಫ್ಟಿ ಮದನ ಮತ್ತೆ ಸಾರಿಕೆಲಿ ನೋ ಬಾಲ್. ಅಪಾಯದ ಸೂಚನೆಗಳು ಬರ್ತಾ ಇದೆ.
ಬಹಳ ಶುದ್ಧ ಮಾಡ್ತಾರೆ ಹೊಡೆತ ಹೈ ಲಿಫ್ಟೆಡ್ ಶಾಟ್ ಈ ಬಾರಿ ಫರಾಜ್ ಎಡವಿಕೆಯನ್ನು ಕಂಡ್ರು. ಈ ಹಂತದಲ್ಲಿ ಮತ್ತೆ ಮಿಡ್ ಆಫ್ ಮೇಲ್ಭಾಗದಲ್ಲಿ ಹೈ ಲಿಫ್ಟೆಡ್ ಶಾಟ್ ದಾಖಲಿಸಿದ್ರು. 18ಕ್ಕೆ ತಲುಪ್ತಾ ಇದೆ. ಬೌಂಡ್ರಿ ಸ್ಕ್ವೇರ್ ಕಟ್ ಮಾಡ್ತಾ ಇದ್ದಾರೆ. ಶಾರ್ಟ್ ಪಾಯಿಂಟ್ ಸೀಮಾರೆ ಕಾಣ್ತಾ ಇದೆ. ಬೌಂಡ್ರಿ ಓಟವನ್ನ ಬಿಡ್ಕೊಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಪಂದ್ಯಾಟ ಉಳಿಸಿದ ಲೆಫ್ಟಿ ಮದನ ಬಾರಿ 3ನೇ ಓವರ್ನಲ್ಲಿ ಓಟವನ್ನು ಬಿಡ್ಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರು. ಡಿಂಕು ದಾಂಡಲ್ಲಿ ಚುಮ್ಮಿದಂತ 4ನೇ ಬೇರೋಸನ ಭರ್ಜರಿ ಬೌಂಡ್ರಿ ಸೇರ್ಪಡೆ. ಬಹಳ ಶುದ್ಧ ಮಾಡ್ತೀವಿ ಒಂದು ಎಸೆತ ಇನ್ ಸ್ವಿಂಗಿಂಗ್ ಡೆಲವರಿ ಸ್ವಲ್ಪ ಒಳ ತಿರುವು ಚೆಂಡು ಡಾಟ್ ಬಾಲಿ ಬಾರಿ ಮತ್ತೆ ಸಾರಿಕೆಲಿ ಲೆಫ್ಟಿ ಮದಾನ ಲೀಡ್ ಕಟ್ ಶಾಟ್ ಬಹಳ ಶುದ್ಧ ಮಾಡ್ತೀವಿ ಕ್ಷೇತ್ರ ರಕ್ಷಣೆ ಯಶವಂತ 2 ಬಾರಿ ಬೌಂಡ್ರಿಯನ್ನು ಅಡ್ಡಾಯಿಸಿದಂತ ಅನುಭವಿ ಫೀಲ್ಡರ್ ಬ್ಲಾಕ್ ಥಂಡರ್ಸ್ನ ಪರವಾಗಿ ಆಡುವಂತ ಆಟಗಾರ ಯಶವಂತ ಯಶವಿ ಬಾರಿ ಬಹಳ ಶುದ್ಧ ಮನಸ್ಸಿಂದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಶಿವಮೊಗ್ಗ 9 ಪರವಾಗಿ. ಚೇತು ಫ್ರಾನ್ಸ್ 11 ಶಿವಮೊಗ್ಗದ ಆಟಗಾರ ಚೇತು ಈ ಬಾರಿ ಪ್ರಮುಖ ಆಟಗಾರ ಚೇತು. ಬಹಳ ಶುದ್ಧ ಮರ್ತಿಯಿಂದ ಎಸೆತ ಚೇತು ಓಟವನ್ನ ಬೇಡ ಕೊಡ್ತಾ ಇಲ್ಲ. ಫ್ರಾನ್ಸ್ 11 ಶಿವಮೊಗ್ಗದ ನಂಬುಕೆ ಬೌಲರ್ ಕೂಡ ಫರಾಜ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಾಂಡ್ 11 ಆಪತ್ಕಾಲದ ಬಂಟ ಫರಾಜ್ ರಿವರ್ಸ್ ಶಾಟ್ ಈ ಬಾರಿ ಗೂಟದ ಹಿಂಭಾಗದಲ್ಲಿ ಬಾಯಿ ಮುಖಾಂತರವಾಗಿ ಬೌಂಡ್ರಿ ಸೇರ್ಪಾಡು ವೇಗದ ಚೆಂಡು ಅದೃಷ್ಟದ ಬೌಂಡ್ರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಗುಡ್ಡದ ಹಿಂಭಾಗದಲ್ಲಿ ಪ್ರೇಕ್ಷಕರ ಜಮಾವಣೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರ ಆಗಮನ ಕಾಣ್ತಾ ಇದೆ. ಲೀಡ್ ಕಟ್ ಶಾಟ್ ಬಾಂಡ್ 11 ಸಂಸ್ಥೆಯ ಪರವಾಗಿ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಮತ್ತೆ ಅತಿಥಿಗಳ ಆಗಮನ ಕಾಣ್ತಾ ಇದೆ. ನಮ್ಮ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಇದೀಗ ತಾನೇ ವೇದಿಕೆಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಸನ್ನ ಕುಮಾರ್ ಅವರು. ತಮ್ಮೆಲ್ಲರ ಪರವಾಗಿ ಅವರನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹಾಗೂ ನಮ್ಮ ಸ್ಥಳೀಯರೇ ಆಗಿರ್ತಕ್ಕಂಥ ಹಾಗೂ ನಮ್ಮ ಎಲ್ಲ ಕ್ರೀಡೆಗಳಲ್ಲೂ ಎಲ್ಲದರಲ್ಲೂ ಪ್ರೋತ್ಸಾಹ ನೀಡ್ತಕ್ಕಂಥ ಕಲ್ಗೋಡ್ ರತ್ನಾಕರನ್ ಅವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ಬಯಸ್ತಾ ಇದ್ದೇನೆ. ಹಲೋ ಚೇತು ಬಹಳ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನದ ಉಪಾಧ್ಯಕ್ಷರಾದ ಹಾಗೂ ಆತ್ಮೀಯರಾದ ಯು ಶಿವಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಂಡದ ಒಟ್ಟು ಮೊತ್ತ 31. ಮೊದಲ ಆಘಾತವನ್ನು ಕಂಡ್ರು ಬೆಂಗಳೂರು 9ನ ತಂಡ. ಚೇತು ಈ ಹಂತದಲ್ಲಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ತರುಣ್ ಶೆಟ್ಟಿ ಅವರು ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ತಂಡದ ಒಟ್ಟು ಮೊತ್ತ 30.
31 ಮೊದಲ ಆಘಾತವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. ಕಲ್ಗೋಡ್ ರತ್ನಾಕರ್ ಅವರು ಕೂಡ ನಮ್ಮ ವೇದಿಕೆಯ ಅಲಂಕರಿಸ್ತಾ ಇದ್ದಾರೆ, ಪಂದ್ಯದ ವೀಕ್ಷಣೆಯಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಎಚ್.ಎಸ್. ಯೋಗೇಶ್ ಅವರು ಕೂಡ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನ ಮುಖಂಡರು ನಮ್ಮ ವೇದಿಕೆ ಮುಖಾಂತರ ಅವರು ಪಂದ್ಯದ ವೀಕ್ಷಣೆ ಮಾಡ್ತಾರೆ. ಅವರಿಗೆ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಹಂತದಲ್ಲಿ ಯಶವಂತ ಬಹಳಷ್ಟು ಉತ್ತಮ ರೀತಿಯಿಂದ ಕ್ಷೇತ್ರ ರಕ್ಷಣೆ ಮಾಡಿದಂತ ಯಶವಂತ ಬಾರಿ ಯಶು ಯಾಸ್ಗಾರಿಕೆಯನ್ನು ಕಂಡ್ರು. ಬಹಳ ಶೋತ ಹೊಡೆತ ಕ್ಷೇತ್ರ ರಕ್ಷಣೆ. ಈ ಹಂತದಲ್ಲಿ ಬೌಂಡ್ರಿ ಭರ್ಜರಿ ಹೊಡೆತ ಕೂಡ ದಾಖಲಿಸಿದ್ರು. ಡಿಂಕು ಆಟ ಕೈ ಹಿಡಿತಾ ಇದೆ. ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಬೌಂಡ್ರಿ ದಾಖಲಿಸಂತ ಬೆರುಸಿನ ಆಟಗಾರ ಡಿಂಕು. ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಕಳೆದ ವರ್ಷ ಮತ್ತೆ ಸಾರಿಕೆಯಲ್ಲಿ ನೆಟ್ಟ ನೇರ ಹೊಡೆತ ಬೋನಸ್ ಬ್ಯಾಟ್ರಿ ಮಾಡಿದ್ರು. ಮಿಡಾನ್ ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಓಟಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಈ ಬಾರಿ 39. 42 ಗಡಿ ದಾಟುವ ಎಲ್ಲ ಸಾಧ್ಯತೆಗಳಿದೆ ಈ ಹಂತದಲ್ಲಿ ಬೆಂಗಳೂರು ನೈನಿನ ತಂಡ. ಈ ಹಂತದಲ್ಲಿ ಮೊದಲ ವಿಕೆಟ್, ಎರಡನೇ ವಿಕೆಟ್ ಪತನವಾಗ್ತಾ ಇದೆ. ಡಿಂಕು ಆಟ ಮುಕ್ತಾಯ. ಅತ್ಯಂತ ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರ ಡಿಂಕು ಈ ಬಾರಿ ಈ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಡಿಂಕು ಆಟ ಮುಕ್ತಾಯ. ಪಂದ್ಯದ ವೀಕ್ಷಣೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಸಂದೀಪ್ ಸ್ಯಾಂಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೈಟಿ ಬೆಂಗಳೂರಿನ ಹೆಸರಾಂತ ಆಟಗಾರ ಸಂದೀಪ್ ಸ್ಯಾಂಡಿ ಆದ್ರೆ ಇಲ್ಲಿ ಮತ್ತೊಬ್ಬರು ಬಾಕ್ಸಿನ ಅನುಭವಿ ಆಟಗಾರ ಸಂದೀಪ್ ಸ್ಯಾಂಡಿ. ಡೆಸ್ಟಿನಿ ಪರವಾಗಿ ಆಡುವಂತ ಆಟಗಾರ ಸಂದೀಪ್ ಸ್ಯಾಂಡಿ. ತಂಡದ ಒಟ್ಟು ಮೊತ್ತ 39-40 ಟಾರ್ಗೆಟ್ ನೀಡ್ತಾ ಇದೆ. ಬೆಂಗಳೂರು 11 ಹಲೋ ಹಲೋ ಈ ಒಂದು ಕ್ರೀಡೆಗೆ ಆಗಮಿಸಿದಂತ ಮಹಿಳಾ ಪ್ರೇಕ್ಷಕರಿದ್ದಾರೆ. ಎಲ್ಲರೂ ಒಂದ್ಸಲ ಹಾಯ್ ಮಾಡಿ. ಎಸ್, ಕ್ಯಾಮರಾ ಈ ಕಡೆ ತಿರ್ಸಿ. ಈ ಫೋಟೋ ತೆಗ್ದಿದ್ದೀರಾ? ಎಲ್ಲ ಮೆಮೊರಿ ಆಗಿರುತ್ತೆ, ಸ್ವೀಟ್ ಮೆಮೊರಿ ಆಗಿರುತ್ತೆ. 3 ದಿನಗಳ ಈ ಪಂದ್ಯಾಟದಲ್ಲಿ ನೀವು ನಿನ್ನೆ ಕೂಡ ಬಂದಿರಿ ಮೇಡಮ್. ಈ ಪಂದ್ಯಾಟದ ಬಗ್ಗೆ ಏನು ಹೇಳ್ತೀರಿ? ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮು. ಇನ್ನೂ ಮುಂದೆ ಇದೇ ರೀತಿಯಲ್ಲಿ ಚೆನ್ನಾಗಿ ಡೆವಲಪ್ ಆಗಲಿ ನಮ್ಮ ಕ್ರಿಕೆಟ್ ಟೀಮು, ಶಿವಮೊಗ್ಗ ಹೆಸರುವಾಸಿ ಆಗಲಿ ಅಂತ ಇಷ್ಟಪಡ್ತೀನಿ. ಈ 2 ಟೀಮ್ ಆಡ್ತಾ ಇದೆ, ಬೆಂಗಳೂರು 9 ಮತ್ತೆ ಶಿವಮೊಗ್ಗ 9. ಇದರಲ್ಲಿ ಯಾರು ವಿನ್ ಆಗ್ತಾರೆ? ನಮ್ಮ ಶಿವಮೊಗ್ಗನೇ ಬರಬೇಕು ಅಂತ ಇಷ್ಟ. ನೋಡೋಣ. ನಮ್ಮ ಬೆಂಗಳೂರು ಬೇಡವಾ? ಬೆಂಗಳೂರು ಬೇಕು, ಬಟ್ ಶಿವಮೊಗ್ಗ ಫಸ್ಟ್ ಪ್ರಿಫರೆನ್ಸ್. ಸೈಫುಲ್ಲಾ ಎಲ್ಲರೂ ನಮ್ಮವರೇ ಅನ್ನುವಂಥ ಶುಭ ಸಂದೇಶ. ಹಾ, ಸರಿ ಸರಿ ಸರಿ, ನಮ್ಮವರಿಗೆ ನಾವು ಸಪೋರ್ಟ್ ಮಾಡಬೇಕು. ಆ ನಿಟ್ಟಲ್ಲಿ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡಿ
ಈಗ ಬೇರೆ ಕೆಲಸದ ನಿಮಿತ್ತ ತೆರಳ್ತಾ ಇರತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದ ಬಲ್ಕೀಶ್ ಬಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂಕಣ ಒಳಭಾಗದಲ್ಲಿ ತರುಣ್ ಶೆಟ್ಟಿ ಅವರ ಅಂಕಣ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಇನ್ನೊಂದೆಡೆ ಲೆಸೆಂಟ್ ಪ್ಲೇಯರ್ ಕಾಶಿಫ್ ಅವರು ಬರ್ತಾ ಇದ್ದಾರೆ. ಕಳೆದ ನೋಡಿ, ಈ ಶಿವಮೊಗ್ಗ ನೈನ್ನ ಪರವಾಗಿ ಆಡುವಂತ ನಮ್ಮ ಈ ಟೂರ್ನಮೆಂಟಿನ ಮುಖ್ಯ ಆಯೋಜಕರು ತರುಣ್ ಶೆಟ್ಟಿ ಅವರು ಪ್ರತಿಯೊಂದು ಬೌಂಡ್ರಿಗೆ ಅವರು ಮಿಸ್ಸಸ್ ಆಗಿರ್ತಕ್ಕಂಥ ಸುಷ್ಮಿತ್ ಅವರು 5,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಜೋರ ಚಪ್ಪಾಳೆ ಹೊಡಿರಿ. ಇದು ಪ್ರೋತ್ಸಾಹದ ಧನದ ರೂಪದಲ್ಲಿರುತ್ತೆ. ಇದು ನಮ್ಮ ತರುಣ್ ಶೆಟ್ಟಿ ಅವರಿಗೆ ಮಾತ್ರ. ಪ್ರತಿಯೊಂದು ಬೌಂಡ್ರಿಗೆ 5,000 ರೂಪಾಯಿಗಳ ಘೋಷಣೆಯನ್ನು ಸುಷ್ಮಿತ್ ಅವರು ಮಾಡಿದ್ದಾರೆ. ಅವರಿಗೆ ಒಂದು ಜೋರ ಚಪ್ಪಾಳೆ. ಎಸ್, ಬಾಂಡ್ 11ನ ಪ್ರಮುಖ ಆಟಗಾರರು ಶಿವಮೊಗ್ಗ ಜಿಲ್ಲೆ ಒಳಗೆ ಅತಿ ಹೆಚ್ಚು ಬಾರಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತ ಏಕಮಾತ್ರ ತಂಡ ಬಾಂಡ್ 11 ಶಿವಮೊಗ್ಗ. ಈ ಬಾರಿ ಕಾಶಿಫ್ ಸ್ಟ್ರೈಕಲ್ಲಿ ಮೊದಲ ಚೆಂಡು ಶಾರ್ಟ್ ಆಗಿತ್ತು, ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್. ಬಾರಿ ಈ ಹಂತದಲ್ಲಿ ಓಟವನ್ನ ಬಿಡ್ಕೊಡ್ತಾ ಇಲ್ಲ ಹನುಮಂತ ಎಸಾರಿಕೆಯಲ್ಲಿ. ಕಾಶಿಫ್ ಬಾಯ್ ಮತ್ತೆ ಸೈಕಲ್ 3ನೇ ಬಾರಿಗೆ ಎಸಾರಿಕೆಯಲ್ಲಿ. ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಲೆಸೆಂಟ್ ಪ್ಲೇಯರ್ ಏನಾದ್ರು ತರುಣ್ ಶೆಟ್ಟಿ ಅವರಿದ್ದಾರೆ. ಪಂದ್ಯಾಟವನ್ನು ಆಡ್ತಾರೆ ಟೂರ್ನಮೆಂಟಿನ ರೂವಾರಿಗಳು. ಈ ಹಂತದಲ್ಲಿ ವೈಟ್ ಬಾಲ್ ಮೊದಲ ಓಟದ ಸೇರ್ಪಾಡೆ. ಖಾತೆ ಆರಾಮ. ಈ ಬಾರಿ ಊಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಾಡೆ. ಈ ಹಂತದಲ್ಲಿ 5ನೇ ಬಾರಿಗೆ 5ನೇ ಬಾರಿಗೆ ಚೆಂಡು. ಮತ್ತೆ ಓಟಗಳು ಬರ್ತಾ ಇಲ್ಲ. ಆಯೋಜಕರು ಸ್ವಲ್ಪ ಹಿಂದಕ್ಕೆ ಹೋಗ್ಬೋದಾ? ಸ್ವಲ್ಪ ಇನ್ ಸ್ವಲ್ಪ ಸಾಕು ಭಾಳ ಹೋದ್ರಿ. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಇಲ್ಲಿ ಮುಕ್ತಾಯ. ಕೇವಲ ಒಂದು ಓಟ ಮಾತ್ರ ಬಿಟ್ಕೊಟ್ರು. ವೈಟ್ ಬಾಲ್ ರೂಪದಲ್ಲಿ ಮೊದಲ ಓಟದ ಸೇರ್ಪಾಡೆ. ಲೆಕ್ಕಾಚಾರ ಮಾಡ್ತಾ ಇಲ್ಲ ಮಹೇಶ್ ಅವರು. ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲಿನ ಬಾಕ್ಸಿನ ಟಾಪ್ 1 ಬ್ಯಾಟ್ಸ್ಮನ್ ಕೂಡ ಮಹೇಶ್. ಕೆಎಸ್ಪಿಎಲ್ನ ಅನುಭವಿ ಆಟಗಾರರು ಕೂಡ ಮಹೇಶ್. ಈ ಬಾರಿ ಈ ಟೂರ್ನಮೆಂಟ್ ನೇರ ಪ್ರಸಾರ ಕವರ್ ಡ್ರೈವ್ ಮಾಡ್ತಾ ಇದೆ. ಆ ಸಂಸ್ಥೆಯ ರೂವಾರಿಗಳು ಕೂಡ ಮಹೇಶ್ ಈ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 24 ಎಸೆತ 39 ಓಟದ ಅವಶ್ಯಕತೆ. ಹೆಸರಾಂತ ಆಟಗಾರರು, ಜನಪ್ರಿಯ ಆಟಗಾರರು ತರುಣ್ ಶೆಟ್ಟಿ ಆನ್ ಸ್ಟ್ರೈಕ್. ಮೊದಲ ಚೆಂಡು, 2ನೇ ಓಟ ಮೊದಲ ಚೆಂಡು. ಬಾರಿ ಈ ಹಂತದಲ್ಲಿ ರಿವರ್ಸ್ ಶಾಟ್ ಬೈ ರೂಪದಲ್ಲಿ ಬೌಂಡ್ರಿಗಳು ಬರ್ತಾ ಇದೆ. 4 ಓಟದ ಸೇರ್ಪಾಡೆ, ಅದೃಷ್ಟದ ಬೌಂಡ್ರಿಯ ಸೇರ್ಪಾಡೆ. ಬಾರಿ ಬೌಂಡ್ರಿ. ತರುಣ್ ಶೆಟ್ಟಿ ಅವರಿಗೆ ಪ್ರತಿಯೊಂದು ಬೌಂಡ್ರಿಗೆ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸುಷ್ಮಿತ್ ಅವರು 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಣ ನಮ್ದು, ಪ್ರಯತ್ನ ನಿಮ್ದು. ತರುಣ್ ಶೆಟ್ಟಿ ಅವರೇ ಹಂತದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಟೂರ್ನಮೆಂಟಿನ ರೂವಾರಿಗಳು ತರುಣ್ ಶೆಟ್ಟಿ ಸೈಕಲ್.
ಜಿಲ್ಲೆಯ ಜನಪ್ರಿಯ ಆಟಗಾರರು, ಹೆಮ್ಮೆಯ ಆಟಗಾರರು, ಅಗ್ರಮಾನ್ಯ ಆಟಗಾರರು ಕೂಡ ತರುಣ್ ಶೆಟ್ಟಿ. ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ, ವಿಫಲತೆ. ಡಾಟ್ ಬಾಲ್ ಮೊದಲ ಹಂತದ ಮೇಲ್ಗೈಯನ್ನು ಪಡ್ಕೊಳ್ತಾ ಇದೆ ಬೆಂಗಳೂರು 9ನ ತಂಡ. ಓಟಗಳು ಬರ್ತಾ ಇಲ್ಲ, ಚೆಂಡಿಗೂ ದಾಂಡಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಡಾಟ್ ಬಾಲ್, ದಾಂಡು ಚೆಂಡಿನ ಹೋರಾಟಕಾರಿ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಕ್ಲೋಸ್ ಆಗಿ ಬೀಳ್ತಾ ಇದೆ ಚೆಂಡು, ಮತ್ತೆ ಡಾಟ್ ಬಾಲ್. ಹರೀಶ್ ಸಾರಿಕೆಯಲ್ಲಿ ಹೊಡೆತ, ಚೆಂಡು ಸೀಮಾರೇಖೆ ಹೊರಬರ ಕಾಣ್ತಾ ಇದೆ. 5,000 ರೂಪಾಯಿ ತೆಗೆದಿಡಿ. ಒಂದು ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಇಲ್ಲಿ ಇಲ್ಕೊಡಿ. 5,000 ಅಕೌಂಟ್ ನಲ್ಲಿ ಮೈನಸ್ ಆಗ್ತಾ ಇದೆ. ಇನ್ನಷ್ಟು ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಪ್ರತಿಯೊಂದು ಬೌಂಡ್ರಿಗೆ 5,000 ಘೋಷಣೆ ಇದೆ. ತರುಣ್ ಶೆಟ್ಟಿ ಅವರಿಗೆ ಮಾತ್ರ. ಸರ್, ಈ ಟೂರ್ನಮೆಂಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಪಂದ್ಯಾಟ ಮುಂದುವರಿಸಿ. ತರುಣ್ ಶೆಟ್ಟಿ ಅವರ ದಾಂಡಲ್ಲಿ ರಿವರ್ಸ್ ಶಾಟ್ ಬೌಂಡ್ರಿ. 18 ಎಸೆತ, 31 ಓಟದ ಅವಶ್ಯಕತೆ. ಲೋಹಿತ್ ವೇದಿಕೆ ಬಳಿ ಬರ್ರಿ. ಜೀವ ಕಳೆದ ವರ್ಷ ಫ್ರೀ ಎಂಟ್ರಿ ನೀಡಿದಂತ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೋಹಿತ್, ರವಿ ದಯಮಾಡಿ ಸ್ವಲ್ಪ ವೇದಿಕೆ ಬಲ್ಭಾಗಕ್ಕೆ ಬರ್ರಿ. ನಿಶ್ಚಲ್ ಜೀವ ಕ್ರಿಕೆಟರ್ಸಿನ ಪರವಾಗಿ ಆಡುವಂತ ಆಟಗಾರ. ಜೀವ ಕಾಶಿಫ್ ಅವರು ಓಟವನ್ನು ದಾಖಲಿಸ್ತಾ ಇಲ್ಲ. 44 ತಂಡಗಳಿಗೆ ಫ್ರೀ ಎಂಟ್ರಿ ನೀಡಿದಂತಹ ಸಂಸ್ಥೆ KF ಫಂಡ್ ಸಂಸ್ಥೆ ಬಾರಿ ತಾವೇ ಮಾಡಿದಂತ ದಾಖಲೆ ಪಂದ್ಯಾಟಗಳನ್ನು ತಾವೇ ಧ್ವಂಸವನ್ನ ಮಾಡಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದಂತ ಪಂದ್ಯಕೂಟ ಇದಾಗ್ತಾ ಇದೆ. ಇವೆಲ್ಲವೂ ಕೂಡ ಟೆನ್ನಿಸ್ ಬಾಲಿನ ಚರಿತ್ರೆಯ ಪಂದ್ಯಕೂಟಕ್ಕೆ ಸೇರ್ಪಡೆ ಆಗ್ತಾ ಇದೆ. ಬಾಂಡ್ 11 ಶಿವಮೊಗ್ಗ. ಸಮಯದಿಂದ ಸಮಯಕ್ಕೆ ಪ್ರೇಕ್ಷಕರ ಆಗಮನ ಕಾಣ್ತಾ ಇದೆ. ಎಲ್ಲರಿಗೂ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಫರಾಜ್ ಸೈಕಲ್ ಆನ್ ಸೈಡ್. ಫರಾಜ್ ಜೀವಾ ಈ ಹಂತದಲ್ಲಿ ಕ್ಲೋಸ್ ಆಗಿ ಬೀಳ್ತಾರಂತ ಬ್ಲಾಕ್ ಕಾಲ್ ಚೆಂಡು, ಮತ್ತೆ ಡಾಟ್ ಬಾಲ್. ಸ್ಲೋವರ್ ಡೆಲಿವರಿ, ಚೆಂಡು ವೇರಿಯೇಷನ್ ಆಗ್ತಾ ಇದೆ. ಫರಾಜ್ ಓಟವನ್ನು ದಾಖಲಿಸ್ತಾ ಇಲ್ಲ. ಏಕೆಯಲ್ಲಿ ಮನೋಹರ ಇದ್ದ ಹಾಗೆ ಈಗ ಬಾಂಡ್ 11ನ ಮತ್ತೋರ್ವ ಆಪತ್ಕಾಲದ ಬಂಟ. ಫರಾಜ್ ದಾಂಡಲಿವರಿ ಬೌಂಡ್ರಿ. ಬಾಂಡ್ 11ನ ಆಪತ್ಕಾಲದ ಬಂಟ. ಯಾವ ಸಮಯದಲ್ಲೂ ಕೂಡ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸುವಂತ ನಂಬುಕೆ ಆಟಗಾರ ಫರಾಜ್. ಮತ್ತೆ ಸೈಕಲ್ ಈ ಹಂತದಲ್ಲಿ ಮತ್ತೊಂದು ಡಾಟ್ ಬಾಲ್. ಓವರ್ ಮುಕ್ತಾಯದ ಸೂಚನೆಗಳು. 12 ಎಸೆತ, 27 ಓಟದ ಅವಶ್ಯಕತೆ. ಕಳೆದ 4 ವರ್ಷ ಹಿಂಭಾಗದಲ್ಲಿ ಶಿವಮೊಗ್ಗ ಲಯನ್ಸ್ ಅನ್ನ ಕಟ್ಟಿ ಬೆಳೆಸಂತ ಮಾಲೀಕರಾಗಿರುವಂತಹ ಕಿರಣ್ ಅವರು ಕೂಡ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. AK ಲಯನ್ಸ್ ಮಹೇಶ್ ಅವರ ಹೆಸರಿಕೆಯನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ, ಜೈ ಭಾರತಿ ಬಾರಿ ಜೈ ಕರ್ನಾಟಕ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮಹೇಶ್ ಕರ್ನಾಟಕ ರಾಜ್ಯದ ಮುಂಚೂಣಿ ಆಟಗಾರರು, ಅಗ್ರಮಾನ್ಯ ಆಟಗಾರರು. ಮಹೇಶ್ ಕೈಯಲ್ಲಿ ಚೆಂಡು. ನ್ಯಾಶ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಾಜ್ಯದ ಸುತ್ತಲೂ ಕೂಡ ನ್ಯಾಶ್ ಬೆಂಗಳೂರು ಕ್ರಿಕೆಟರ್ಸ್. ಈ ಹಂತದಲ್ಲಿ ಸಡನ್ಲಿ ಚೆಂಡು ನಿಪ್ಪಾಗ್ತಾ ಇದೆ. ಒಂದು ರಿವರ್ಸ್ ಶಾಟ್ ಹೊಡೆತ ಎಡುವಿಕೆನ ಕಂಡು
ಈ ಹಂತದಲ್ಲಿ ವೈಟ್ ಬಾಲ್ ಒಂದು ಲಕ್ಷ ಸೇರ್ಪಡೆ. ಲಕ್ಷರ್ ಮೌಲ್ಯದ ಆಟಗಾರ ಹಂಸ ಅವರು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಶಿವಮೊಗ್ಗ 9 ಪರವಾಗಿ. ನಿನ್ನೆ ದಿನ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತ ಹೆಸರಾಂತ ಆಟಗಾರ ಹಂಸಾ. ಹಲೋ, 10,000 ಆಯ್ತು. 10,000 ರೂಪಾಯಿ ಪಡ್ಕೊಂಡಿದ್ದಾರೆ. GST ಕಟ್ ಆಗುತ್ತೆ. ಈ ಹಂತದಲ್ಲಿ ಅಕ್ರಾಸ್ ಲೈನ್ ಶಾಟ್ ಹೊಡೆತ ಕೈ ಕೊಡ್ತಾ ಇದೆ. ಹದಿನೈದು ವರ್ಷ ಹಿಂದೆ ಕಂಡ ಕನಸು ನನಸ ಆಗ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ. ಟೆನ್ನಿಸ್ ಬಾಲಿನ ಬಾಕ್ಸಿನ ಐತಿಹಾಸಿಕ ಪಂದ್ಯಕೂಟ, ವೈಭವಪೇತ ಪಂದ್ಯಕೂಟ, ಇತಿಹಾಸವನ್ನು ಸೃಷ್ಟಿಸಿದಂತ ಪಂದ್ಯಕೂಟ ಇಲ್ಲಿ ಸಹ ಆಗ್ತಾ ಇದೆ. ಕ್ಲೀನ್ ಬೋಲ್ಡ್ ಅಂಕಣ ಒಳಭಾಗದಲ್ಲಿ ಹಂಸಾ. ಕಮಲ್ ಫ್ರೆಂಡ್ಸಿನ ಪರವಾಗಿ ಆಟವನ್ನು ಆಡ್ತಾ ಇರುವಂತಹ ಪ್ರಮುಖ ಆಟಗಾರ, ಡ್ಯಾಶಿಂಗ್ ಓಪನರ್. ಮೊದಲ ಹಂತದಲ್ಲಿ ಲಕ್ಷರ್ ಮೌಲ ಪರವಾಗಿ ಆಡಿದಂತ ಆಟಗಾರ. ಈ ಕ್ರೀಡಾ ಋತುವಿನಲ್ಲಿ ಕಮಲ್ ಫ್ರೆಂಡ್ಸಿನ ಪರವಾಗಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ ಅನುಭವಿ ಆಟಗಾರ ಹಂಸಾ. ಬಾರಿ ಮಹೇಶ್ ಯಾಸಾರಿಕೆಲಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಗುಡದ ಹಿಂಭಾಗದಲ್ಲಿ ವಿಕೆಟ್ ಕೀಪರ್ ಬಹಳಷ್ಟು ಉತ್ತಮ ರೀತಿಯಿಂದ ಡೈ ಕೀಪಿಂಗ್ ಅನ್ನ ಮಾಡಿದ್ರು. ಜೀವ ಮಹೇಶ್ ಅವರು ಬಹಳಷ್ಟು ಉತ್ತಮ ರೀತಿಯಿಂದ ಡೈ ಕೀಪಿಂಗ್ ಅನ್ನ ಮಾಡ್ತಾ ಇದ್ರು ಗುಡದ ಹಿಂಭಾಗದಲ್ಲಿ. ಫರಾಜ್, ಹಂಸಾ ಕುತೂಹಲದಿಂದ ಪಂದ್ಯಾಟ ವೀಕ್ಷಣೆ ಮಾಡ್ತಿರುವಂತ ಎಲ್ಲಾ ಪ್ರೇಕ್ಷಕರಿಗೆ ಕೂಡ ಲೋಹಿತ್ ಫರಾಜ್ ದಾಖಲಿಸುವಂತ ಬೌಂಡ್ರಿಗೆ ಕಿರಣ್ ಅವರು 500 ರೂಪಾಯಿ ಬಹುಮಾನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. 5,000 ನೀಡಿ ಗೌರವಿಸ್ತಾ ಇದ್ದಾರೆ ಒಂದು ಬೌಂಡ್ರಿಗೆ. ಈಗಿಂದ ಬಹುಶಃ ಈ ಹಂತದಲ್ಲಿ ಬೌಂಡ್ರಿಗಳು ಬಂದ್ರೆ ಫರಾಜ್ 5,000 ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಏಕೆ ಲಯನ್ಸ್ ಅನ್ನ ಕಟ್ಟಿ ಬೆಳೆಸಿದ ಮಾಲೀಕರು ಕಿರಣ್ ಅವರಿಗೆ ಬಹುಮಾನ ನೀಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಬಹುತೇಕ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಮಾಲೀಕರು. ಗಿರಿ, ಸಂದೀಪ, ಸವಳಂಗ ಬಸವ ಈ ರೀತಿ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಮಾಲೀಕರು ಕೂಡ ಕಿರಣ್ ಅವರಿ. ಬಾರಿ ಮುಂದಿನ ಪಂದ್ಯ ಎರಡು ತಂಡಗಳು ರೆಡಿ ಇರಬೇಕಂತ ಕೇಳಿಕೊಳ್ತಾ ಇದೀವಿ. ವೈಟ್ ಬಾಲ್ ಮ್ಯಾಚ್ ಅಫಿಷಿಯಲ್ಸ್ಗಳು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಸಮಯದಿಂದ ಸಮಯಕ್ಕೆ ಪ್ರೇಕ್ಷಕರ ಆಗಮನ ಕಾಣ್ತಾ ಇದೆ. ಪಂದ್ಯದ ವೀಕ್ಷಣೆ ಮಾಡ್ತಾ ಇರುವಂತಹ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪ್ರೇಕ್ಷಕರಿಗೆ ಕೂಡ ಬಾಂಡ್ 11 ಸಂಸ್ಥೆಯ ಪರವಾಗಿ ಅಭಿನಂದನೆ ಸಮರ್ಪಿಸ್ತಾ ಇದೀವಿ. ಸ್ಮಾರ್ಟ್ ಶಿವಮೊಗ್ಗ, ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಗೋಪಾಲ ಶಿವಮೊಗ್ಗ ಸಂಸ್ಥೆ ಬಾರಿ ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ. ಚರಣ್, ಬ್ಲಾಕ್ ಥಂಡರ್ಸಿನ ಮತ್ತವರ ಪ್ರಮುಖ ಆಟಗಾರ ಚರಣ್ ಮತ್ತೆ ಸೈಕಲಿ. ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆ ಆಟಗಾರ. ಬಹುಶಃ ಹಂಸಾ ಸ್ಟ್ರೈಕ್ ಸಿಗ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತ ಆಟಗಾರ ಹಂಸಾ. ಈ ಮೈದಾನದಲ್ಲಿ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರ ಹಂಸಾ ಬಾರಿ ಅಭಿನಂದನೆ ಸಮರ್ಪಿಸ್ತಾ ಇದೆ. ಭರ್ಜರಿ ಜಗಳ ದಾಖಲಿಸಿದ್ರು ಬೆಂಗಳೂರು 9 ಒಂದು ಮ್ಯಾಚ್. ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕಾಂಗ್ರೆಸ್ನ ಮುಖಂಡರು ಹಾಗೂ ಶಿವಮೊಗ್ಗದ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಎಚ್ ಸಿ ಯೋಗೀಶ್ ಅವರು ಪಂದ್ಯಾವಳಿನ ಕುರಿತು ತಮ್ಮ ಅನಿಸಿಕೆಯನ್ನು ಮಾತಾಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೆ. ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಬಾಂಡ್ 11 ಕ್ರಿಕೆಟ್ ಕ್ಲಬ್ ಶಿವಮೊಗ್ಗ, ಸ್ಮಾರ್ಟ್ ಶಿವಮೊಗ್ಗ, ಡೆವಲಪರ್ಸ್ ಇವರೆಲ್ಲರೂ ಸೇರಿ
ಶಿವಮೊಗ್ಗ ನಗರದಲ್ಲಿ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಕೂಡ ತಿಳಿಸೋಣ. ಎಲ್ಲೋ ಒಂದು ಕಡೆ ಗೋಪಾಳದ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಕ್ಕದಲ್ಲಿ ಹೋದ ರೀತಿಯಲ್ಲಿ ಕಾಣ್ತಾ ಇದೆ. ನೀವು ಹೊರಗಡೆ ನೋಡ್ರಿ, ಅಷ್ಟು ಲೈಟ್ಗಳನ್ನು ಏನಾದ್ರು ನೋಡಿದರೆ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಭಾಳಷ್ಟು ಜನ ಮುಖಂಡರುಗಳು ಭಾಳಷ್ಟು ಕ್ರಿಕೆಟಿನ ಟೂರ್ನಿಮೆಂಟಿನ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಉಂಟು, ಸ್ಪಾನ್ಸರ್ಶಿಪ್ನ ಕೊಟ್ಟಿರ್ತಕ್ಕಂಥವ್ರು ಉಂಟು. ಆದರೆ ಈ ರೀತಿ ಇಷ್ಟಕ್ಕೊಂದು ಶಿವಮೊಗ್ಗ ನಗರ